ಡಿ ಬಾಸ್ಗೆ ಶುರುವಾಯಿತು ಬಳ್ಳಾರಿ ಜೈಲಿನ ಭಯ. ಇನ್ನ ಡಿ ಗ್ಯಾಂಗ್ ಇದೇ ಹಿಂದೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗುವಂತಹ ಸಾಧ್ಯತೆ ಕೂಡ ಇದೆ. ಡಿ ಬಾಸ್ಗೆ ಶುರುವಾಯಿತು ಬಳ್ಳಾರಿ ಜೈಲಿನ ಭಯ. ಡಿ ಗ್ಯಾಂಗ್ ಹಿಂದೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗುವ ಸಾಧ್ಯತೆ ಇದೆ. 64ನೇ ಸೆಷನ್ ಕೋರ್ಟ್ಗೆ ಇಂದು ಕಾಕಿ ಅರ್ಜಿಯನ್ನ ಕೂಡ ಹಾಕಲಿದೆ. ವಿಚಾರಣೆ ನಡೆಸಿದ ನಂತರ ಆದೇಶವನ್ನ ಪ್ರಕಟಣೆ ಮಾಡುವಂತಹ ಸಾಧ್ಯತೆ ಇರುವಂತದ್ದು. ಹೀಗಾಗಿ ಪೊರ್ಕಿ ಪ್ರಭಾವಿ ಕೈದಿ ಅಂತ ಅರ್ಜಿಯಲ್ಲಿ ಮಾರ್ಕ್ ಕೂಡ ಮಾಡಲಾಗಿದೆ, ಉಲ್ಲೇಖ ಮಾಡಲಾಗಿದೆ. ವಿಐಪಿ ಟ್ರೀಟ್ಮೆಂಟ್ ಪಡೆದಿದ್ದೇ ದಚ್ಚುಗೆ ಮುಳುವಾಗಿರುವಂತದ್ದು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದಚ್ಚುಗೆ ರಾಜಾತಿಥ್ಯವನ್ನ ಕೂಡ ನೀಡಲಾಗಿತ್ತು. ಈ ಹಿಂದೆ ತಪ್ಪು ಮರುಕಳಿಸದಂತೆ ಜಿಲ್ಲಾಧಿಕಾರಿಗಳಿಗೆ ಇನ್ನ ಜೈಲಾಧಿಕಾರಿ ಬಳ್ಳಾರಿಗೆ ಹೋದ್ರೂ ಕೂಡ ತಟ್ಟೆ ಲೋಟ ಚಾಪೆ ಮಂಚಕ್ಕೆ ಹೊಂದಿಕೊಳ್ಬೇಕಾಗಿದೆ. ನೋಡಿ, ದರ್ಶನ್ ಅವರು ಈಗ ಸದ್ಯಕ್ಕೆ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಆದ್ರೆ ಪರಪ್ಪನ ಅಗ್ರಹಾರದಲ್ಲಿರ್ತಕ್ಕಂಥ ದರ್ಶನ್ ಅಂಡ್ ಗ್ಯಾಂಗ್ಗೆ ಇವತ್ತು 64ನೇ ಸೆಷನ್ ಕೋರ್ಟ್ಗೆ ಇಂದು ಕಾಕಿ ಅರ್ಜಿಯನ್ನ ಕೂಡ ಸಲ್ಲಿಕೆ ಮಾಡಲಿದೆ. ಇಲ್ಲಿ ವಿಐಪಿ ಟ್ರೀಟ್ಮೆಂಟ್ ಪಡೆದಿದ್ರು ಈ ಹಿಂದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದಚ್ಚುಗೆ ರಾಜಾತಿಥ್ಯವನ್ನ ಕೂಡ ನೀಡಲಾಗಿತ್ತು ಈ ಹಿಂದೆ. ಹೀಗಾಗಿ ಬಳ್ಳಾರಿಗೆ ಶಿಫ್ಟ್ ಮಾಡಲಾಗಿತ್ತು. ಇದೇ ಒಂದು ಪಾಯಿಂಟ್ ಅನ್ನ ಮುಂದೆ ಇಟ್ಕೊಂಡು ಮತ್ತೆ ತಪ್ಪು ಮರುಕಳಿಸಬಾರದು ಎನ್ನುವಂತಹ ನಿಟ್ಟಿನಲ್ಲಿ ಜೈಲಾಧಿಕಾರಿಗಳಿಗೆ ಸುಪ್ರೀಂ ಕೋರ್ಟ್ ತರಾಟೆಯನ್ನ ಕೂಡ ತೆಗೆದುಕೊಂಡಿತ್ತು. ಆದರೆ ಇವತ್ತು ಬಳ್ಳಾರಿಗೆ ಶಿಫ್ಟ್ ಮಾಡುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇರುವಂತದ್ದು. ಬಳ್ಳಾರಿಗೆ ಹೋದ್ರೂ ಕೂಡ ದಚ್ಚುಗೆ ಅಲ್ಲಿ ಲಕ್ಸುರಿಯಾದಂತಹ ವ್ಯವಸ್ಥೆಗಳಿರಲ್ಲ. ತಟ್ಟೆ ಲೋಟ ಚಾಪೆ ಮಂಚಕ್ಕೆ ಹೊಂದಿಕೊಳ್ಬೇಕಾಗಿದೆ ನಟ ದರ್ಶನ್ ಅವರು.